ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸಿವಿಲ್ ಪಿ ಸಿ ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸಿವಿಲ್ ಪಿ ಸಿ ನೋಟಿಫಿಕೇಶನ್ ನೋಡ್ರಿ ನಿನ್ನೆ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಏನಪ್ಪಾ ಅಂದ್ರೆ ಡೀಟೇಲ್ ಆಗಿ ಚರ್ಚೆನ ಮಾಡ್ತಿದ್ವಿ. ನಿಮಗೆ ಗುರುತು ಉಳಿಕೆ ಮೂಲ ವೃಂದದಿಂದ ಏನಂದ್ರೆ 3395 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ತರನಾಗಿ ಕಲ್ಯಾಣ ಕರ್ನಾಟಕ ವಿಭಾಗದಿಂದ 596 ಹುದ್ದೆಗಳನ್ನ ಕರೆದಿದ್ದಾರೆ. ಒಟ್ಟು ಎಷ್ಟಪ್ಪ ಅಂದ್ರೆ 3991 ಹುದ್ದೆಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಈ ರಿಕ್ರೂಟ್ಮೆಂಟ್ ಅನ್ನ ನೋಡ್ರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಿದ್ದಾರೆ. ಸೊ ಇಂಪಾರ್ಟೆಂಟ್ ಏನಂದ್ರೆ, ನಿಮ್ಮ ಪರೀಕ್ಷೆನ ಯಾರು ನಡೆಸ್ತಾರೆ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರು ನಡೆಸ್ತಾರೆ. ಹಾಗಾಗಿ ನೋಡ್ರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದ ಏನು ಪೊಲೀಸ್ ಇಲಾಖೆ ಎಕ್ಸಾಮ್ಸ್ ಇದ್ವಲ್ಲ ಅವನ್ನ ಯಾರು ನಡೆಸಿದ್ರು ಅಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ಅವ್ರು ನಡೆಸಿದ್ರು. ಈಗ ಏನ್ ಮಾಡ್ತಿದಾರೆ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಹುದ್ದೆಗಳ ವಿವರಗಳನ್ನ ನೋಡೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇತನ ಶ್ರೇಣಿ ನೋಡ್ರಿ 37,500 ರೂಪಾಯಿಂದ 76,100 ರೂಪಾಯಿ. ಪುರುಷ ಅಭ್ಯರ್ಥಿಗಳಲ್ಲಿ ಅಂದ್ರೆ ಹುದ್ದೆಗಳ ಸಂಖ್ಯೆನ ನೋಡಿದಾಗ ನೇರ ನೇಮಕಾತಿ ನೋಡ್ರಿ ಪುರುಷರಿಗೆ 2,266, ಮಹಿಳೆಯರಿಗೆ 755. ಅದೇ ತರನಾಗಿ ಸೇವಾ ನಿರತದಲ್ಲಿ ಏನಪ್ಪಾ ಅಂದ್ರೆ ಪುರುಷರಿಗೆ 257, ಮಹಿಳೆಯರಿಗೆ ಏನಪ್ಪಾ ಅಂದ್ರೆ 82. ಜೊತೆಗೆ ನೋಡ್ರಿ ಒಂದ್ ಇಂಪಾರ್ಟೆಂಟ್ ಏನಂದ್ರೆ ತೃತೀಯ ಲಿಂಗಿಗಳಿಗೂ ಕೂಡ ಏನಪ್ಪಾ ಅಂದ್ರೆ 35 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಒಟ್ಟು 3,395 ಹುದ್ದೆಗಳಿಗೆ ಏನ್ ಮಾಡಿದ್ರು ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ PUC ಅಥವಾ ತತ್ಸಮಾನ ಅಂತ ಇದೆ. ಸೊ ಒಂದು ನಿಮಗೆ ಕ್ಲಾರಿಫಿಕೇಶನ್ಸ್ ಏನಿದೆ ಅಂದ್ರೆ PUC ವಿದ್ಯಾರ್ಹತೆ ಇಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಅದಾದ್ಮೇಲೆ ತತ್ಸಮಾನದಲ್ಲಿ ಏನೇನ್ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದು PUC ಪಾಸ್ ಆಗಿರ್ಬೇಕು, ಅಥವಾ ತತ್ಸಮಾನ ಅಂದ್ರೆ ಅದಕ್ಕೆ ಸಮವಾದಂತ ಯಾವ್ಯಾವ ಕೋರ್ಸ್ ಗಳನ್ನ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡ್ರಿ CBSE ಮತ್ತು IPSC ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ ಅಂದ್ರೆ ನೀವು CBSE ಮತ್ತೆ ICSE ನಡೆಸುವಂತ ಕ್ಲಾಸ್ 12 ಪರೀಕ್ಷೆನ ಪಾಸ್ ಆಗಿದ್ರೆ ಅದನ್ನ ತತ್ಸಮಾನ ಅಂತ ಕನ್ಸಿಡರ್ ಮಾಡ್ತಾರೆ. ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಅಂದ್ರೆ ಬೇರೆ ರಾಜ್ಯ ಸರ್ಕಾರದವ್ರು ನಡೆಸುವಂತ ಕ್ಲಾಸ್ 12 ಪರೀಕ್ಷೆ ಇರುತ್ತಲ್ಲ ಅದನ್ನು ತತ್ಸಮಾನ ಅಂತ ಕನ್ಸಿಡರ್ ಮಾಡ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅವ್ರು ನೋಡ್ರಿ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ಅಂತ ಮಾಡ್ತಾರೆ, ಹೈ ಸ್ಟ್ಯಾಂಡರ್ಡ್ ಕೋರ್ಸ್ ಅಂತ ಅದನ್ನ ಕೂಡ ಹೇಳ್ತಾರೆ. ನೆಕ್ಸ್ಟ್ 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUC ಗೆ ತತ್ಸಮಾನ. ಅಂದ್ರೆ ಒಂದು ಕ್ಲಾರಿಫಿಕೇಶನ್ ನೀವ್ ಏನ್ ತಗೋಬೇಕಂದ್ರೆ, ಯಾರೆಲ್ಲ ITI ಪಾಸ್ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ 2 ವರ್ಷ ITI ಮಾಡಾದ್ಮೇಲೆ ಅಂದ್ರೆ SSLC ಮುಗಿದ್ಮೇಲೆ ನೀವೇನ್ ITI ಮಾಡ್ತಿರಲ್ಲ ಅದಾದ್ಮೇಲೆ ನೀವೇನ್ ಮಾಡಿರ್ಬೇಕಂದ್ರೆ NIOC ಅವರು ನಡೆಸುವಂತ OS ನವರು ನಡೆಸುವಂತ NIOS ಅವರು ನಡೆಸುವಂತ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾತ್ರ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ನೀವೇನ್ ಮಾಡಿರ್ಬೇಕಂದ್ರೆ ಪಾಸ್ ಆಗಿರ್ಬೇಕು, ಅಥವಾ ಪದವಿ ಪೂರ್ವ ಮಂಡಳಿಯಿಂದ ನಡೆಸುವಂತ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ITI ಮಾಡಿರ್ಬೇಕು, ಅದ್ರ ಜೊತೆಗೆ ನೀವೇನಪ್ಪ ಅಂದ್ರೆ ಪದವಿ ಪೂರ್ವ ಮಂಡಳಿ ನಡೆಸುವಂತ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿರ್ಬೇಕು, ಅಥವಾ NIOS ನವರು ನಡೆಸುವಂತ ಒಂದು ಭಾಷೆ ಒಂದು ಶೈಕ್ಷಣಿಕ ವಿಷಯದಲ್ಲಿ ಕೂಡ ನೀವು ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಎಜುಕೇಶನ್ಸ್ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ಸ್ ನ ಕೊಟ್ಟಿದ್ದಾರೆ. ನೇರ ನೇಮಕಾತಿ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆ 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUC ಗೆ ತತ್ಸಮಾನವೆಂದು ಪರಿಗಣಿಸುವುದು. ಅಂದ್ರೆ ಡಿಪ್ಲೊಮಾನ ಈಗ ಏನ್ ಮಾಡಿದಾರೆ ಅಂದ್ರೆ PUC ಗೆ ತತ್ಸಮಾನವೆಂದು ಪರಿಗಣಿಸಿದ್ದಾರೆ. ನೇರ ನೇಮಕಾತಿಗಾಗಿರ್ಬೋದು ಅಥವಾ ಅನುಕಂಪದ ಆಧಾರಕ್ಕಾದ್ರೂ ಆಗಿರ್ಬೋದು. ಅಲ್ರೆ ಇಲ್ಲೊಂದು ಕಂಡೀಷನ್ ಹಾಕಿದಾರೆ ನೋಡ್ರಿ, 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSC ಇಂದ ನಡೆಸುವ ಇಲಾಖೆ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ತೇರ್ಗಡೆ ಹೊಂದುವುದು. ಅಂದ್ರೆ ಯಾರು 2015ಕ್ಕಿಂತ ಮುಂಚೆ ಡಿಪ್ಲೊಮಾನ ಪಡೆದಿದ್ದೀರಿ ಅವ್ರೇನ್ ಮಾಡ್ಬೇಕಂದ್ರೆ KPSC ನಡೆಸುವಂತ ಇಲಾಖೆ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ತೇರ್ಗಡೆನ ಹೊಂದ್ಬೇಕಂದ್ರೆ ಪಾಸ್ ಆಗ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಮತ್ತು ಗರಿಷ್ಠ ವಯೋಮಿತಿಯನ್ನು ಏನ್ ಮಾಡಿದ್ರೆ ಅಂದ್ರೆ ಒಂದು ಬಾರಿಗೆ 5 ವರ್ಷಗಳ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನೋಡ್ರಿ 33 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 35 ವರ್ಷ, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ.
ಇದಾದ್ಮೇಲೆ ನೋಡ್ರಿ, ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ. ಹಾಗಾದ್ರೆ ಅರ್ಜಿಯನ್ನ ಯಾವ ತರನಾಗಿ ಸಲ್ಲಿಸಬೇಕಂದ್ರೆ, ಪ್ರಾಧಿಕಾರದ ವೆಬ್ಸೈಟ್ ಆದಂತ https://ctonline.karnataka.gov.in/ka/ ನಲ್ಲಿ ನೀಡಲಾಗುವ ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅರ್ಜಿಗಳನ್ನ ಯಾವ ತರನಾಗಿ ಭರ್ತಿ ಮಾಡ್ಬೇಕಂದ್ರೆ, https://ctonline.karnataka.gov.in/ka/ ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಾಡು ಮಾಡಲು ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ನೋಡ್ರಿ, ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನ್ ಹೇಳ್ತಿದಾರೆ ಅಂದ್ರೆ, ಅರ್ಜಿಗಳನ್ನ ಒಮ್ಮೆ ಸಲ್ಲಿಸಿದ್ರೆ ಯಾವುದೇ ತರನಾಗಿ ಮಾಡಿಫಿಕೇಶನ್ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರೆ. ಅದಕ್ಕೋಸ್ಕರ ನಿಮ್ಗೆ ಏನ್ ಹೇಳ್ತಿದಾರೆ ಅಂದ್ರೆ, ಅಧಿಸೂಚನೆನ ಓದಿ ಆಮೇಲೆ ಅರ್ಥ ಮಾಡ್ಕೊಂಡು ನೀವೇನಂದ್ರೆ ಅರ್ಜಿಗಳನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಯಾವ್ದಾದ್ರೂ ಒಂದು ಘಟಕಕ್ಕೆ ಮಾತ್ರ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವ್ದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿಯನ್ನು ನೋಡ್ರಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಅಂದ್ರೆ ಜುಲೈ 3ನೇ ತಾರೀಕಿಗೆ ಎಂಡ್ ಆಗುತ್ತೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026. ನೆಕ್ಸ್ಟ್ ತರಬೇತಿ, ಕಾಯಂ ಪೂರ್ಣ ತರಬೇತಿಯನ್ನ ಹೇಳ್ತಿದ್ದಾರೆ. ತರಬೇತಿ ಅಂದ್ರೆ ನೋಡ್ರಿ, ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ರವರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳ ಕಾಲ ಬುನಾದಿ ತರಬೇತಿಯನ್ನು ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಅನುತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗುವುದು. ಅಂದ್ರೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತ ಏನಿರುತ್ತಲ್ಲ, PTC ನೀವೇನ್ ಮಾಡ್ಬೇಕಂದ್ರೆ 9 ತಿಂಗಳ ಕಾಲ ಬುನಾದಿ ತರಬೇತಿ, ಅಂದ್ರೆ ನಾವೇನಂತಂದ್ರೆ ಬೇಸಿಕ್ ಟ್ರೈನಿಂಗ್ ಅಂತ ಏನ್ ಕರಿತೀವಿ, ಆ ಬೇಸಿಕ್ ಟ್ರೈನಿಂಗ್ ಅನ್ನ ಪಡಿಬೇಕು. ಆ ಬೇಸಿಕ್ ಟ್ರೈನಿಂಗ್ ಅಲ್ಲಿ ನೀವು ಪಾಸ್ ಆಗ್ಬೇಕು. ಇನ್ ಕೇಸ್ ನೀವು ಅಲ್ಲಿ ಫೇಲ್ ಆದ್ರೆ ನಿಮಗೆ ಸೇವೆಯಿಂದ ವಜಾಗೊಳಿಸ್ತಾರೆ. ಇದಾದ್ಮೇಲೆ ನೋಡ್ರಿ, ಕಾಯಂ ಪೂರ್ಣ ಅವಧಿ ಏನ್ ಹೇಳ್ತಿದ್ರೆ ಅಂದ್ರೆ, ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳ ಕಾಲ ಕಾಯಂ ಪೂರ್ವ ಅಭ್ಯರ್ಥಿರಾಗಿರ್ತಾರೆ. ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಇರ್ತಾರಂತ. 2 ವರ್ಷ 6 ತಿಂಗಳ ಕಾಲ. ವೇತನ ಶ್ರೇಣಿಯನ್ನ ನೋಡೋದಾದ್ರೆ, ವೇತನ ಶ್ರೇಣಿ ನೋಡ್ರಿ, ನಿಮ್ಗೆ 37,500 ರೂಪಾಯಿಂದ 76,100 ನಿಮ್ಗೆ ವೇತನ ಶ್ರೇಣಿ ಇರುತ್ತೆ. ಜೊತೆಗೆ ನೋಡ್ರಿ, ಪಿಂಚಣಿ ಸೌಲಭ್ಯ ಹೇಳ್ತಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆಯನ್ನ ಕೊಟ್ಟು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಿಮ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಮತ್ತೆ ಪ್ರವರ್ಗ 2A 2B 3A 3B ಗೆ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪಾವತಿಸಿದ ಶುಲ್ಕವನ್ನು ಯಾವುದೇ ತರನಾಗಿ ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಲಿಖಿತ ಪರೀಕ್ಷಾ ವಿಧಾನ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಫ್ಲೈನ್ OMR ಮಾದರಿಯಲ್ಲೇ ನಡೆಸ್ತಾರೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸಲಾಗುವುದು. ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ, ಯಾವ್ಯಾವ ಗುರುತಿನ ಚೀಟಿ ಅಂದ್ರೆ ಪ್ಯಾನ್ ಕಾರ್ಡ್, ವಾಹನ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕಂತ ಹೇಳ್ತಿದ್ರು. ಇವನ್ ಯಾವ್ದಾದ್ರು ಒಂದು ತಗೊಂಡು ನೀವೇನಪ್ಪ ಅಂದ್ರೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ಬೇಕು. ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಅಂದ್ರೆ ಇನ್ ಕೇಸ್ ನೀವು ಏನಾದ್ರೂ ಮೂಲ ಗುರುತಿನ ಚೀಟಿ ತೆಗೆದುಕೊಂಡು ಹೋಗಲಿಲ್ಲ ಅಂದ್ರೆ ನಿಮ್ಗೆ ಎಕ್ಸಾಮ್ ಸೆಂಟರ್ಗೆ ಅಲೌ ಮಾಡುದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಲಿಖಿತ ಪರೀಕ್ಷೆಯಲ್ಲಿ ಏನೇನು ವಿಷಯಗಳನ್ನ ಕೇಳ್ತಾರೆ ಅಂದ್ರೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಸೊ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಜನರಲ್ ಸೈನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಜಿಯೋಗ್ರಫಿ, ಭೂಗೋಳದ ಮೇಲೆ ಕ್ವಶನ್ ಕೇಳ್ತಾರೆ. ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್, ಭಾರತ ಅಂತ ಏನಿಲ್ಲ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ನಾವೇನ್ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ಅಂತ ಕರಿತೀವಲ್ಲ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ.
ಒಟ್ಟು 100 ಪ್ರಶ್ನೆಗಳಿರ್ತವೆ, 100 ಅಂಕಗಳಿರುತ್ತೆ. ಅವಧಿ ಬಂದು 1 ಗಂಟೆ 30 ನಿಮಿಷಗಳು, ಅಂದ್ರೆ 90 ನಿಮಿಷಗಳ ಕಾಲ ನಿಮಗೆ ಅವಕಾಶ ಇರುತ್ತೆ. 1.5 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಲಿಖಿತ ಪರೀಕ್ಷೆ ದಿನಾಂಕವನ್ನು ಸಹ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆನ ನೋಡ್ರಿ 2/8/2026 ನಡೆಸ್ತಾರೆ. ಅದು ಕೂಡ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ಲಿಖಿತ ಪರೀಕ್ಷೆನ ನಡೆಸ್ತಾರೆ. ನೆಕ್ಸ್ಟ್ ಕಡ್ಡಾಯ ಕನ್ನಡವನ್ನ ನಂತರ ದಿನಾಂಕದಲ್ಲಿ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಗಳಿಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಋಣಾತ್ಮಕ ಮೌಲ್ಯಮಾಪನ ಇದೆ. ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವ್ದಾದ್ರು ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದ್ರೆ 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಳೆಯಲಾಗುವುದು. ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡ್ಬೇಕು. ಇನ್ ಕೇಸ್ ನೀವು ಯಾವ್ದಾದ್ರು ತಪ್ಪು ಉತ್ತರಗಳನ್ನ ಆಯ್ಕೆ ಮಾಡಿದ್ರೆ ನಿಮ್ಗೆ 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಲಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಿಮ್ಗೆ ಪರೀಕ್ಷೆ ಮುಗಿದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಪ್ರತಿ ಕ್ವಶನ್ಗೆ 5 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. 5ನೇ ಆಪ್ಷನ್ಸ್ ಏನಂದ್ರೆ ನಾನು ಯಾವುದೇ ಪ್ರಶ್ನೆಗೆ ಉತ್ತರ ಮಾಡಿಲ್ಲ ಅಂತ ಹೇಳಿ ನೀವ್ ಏನ್ ಮಾಡ್ಬೇಕಂದ್ರೆ 5ನೇ ವೃತ್ತವನ್ನ ಹಾಕ್ಬೇಕು. 5ನೇ ವೃತ್ತ ಏನಂದ್ರೆ ಯಾವ್ದು ಪ್ರಶ್ನೆಗೆ ನಾ ಆನ್ಸರ್ ಮಾಡಿಲ್ಲ ಅಂತ ಹೇಳಿ 5ನೇ ವೃತ್ತವನ್ನ ಹಾಕ್ಬೇಕು. ಇನ್ ಕೇಸ್ ನೀವು ಅದನ್ನ 5ನೇ ವೃತ್ತವನ್ನ ಶೇಡ್ ಮಾಡದೇ ಇದ್ರೆ ಅಂದ್ರೆ ಅನ್ಆನ್ಸರ್ಡ್ ಕ್ವಶನ್ಸ್ ಗೆ ನೀವು ಅದನ್ನ ಶೇಡ್ ಮಾಡದೇ ಇದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡಿ ಅಂತ ಶೇಡ್ ಮಾಡದೇ ಇರುವಂತ ಪ್ರಶ್ನೆಗಳಿಗೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 0.25 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೋಡ್ರಿ ನಿಮ್ಗೆ 5 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ. ಅಂದ್ರೆ 90 ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಹೆಚ್ಚುವರಿಯಾಗಿ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಯಾವ ಕ್ವಶನ್ ಗೆ ಆನ್ಸರ್ ಮಾಡಿಲ್ಲಲ್ಲ ಅಂತ ಆನ್ಸರ್ಗೆ ನೀವ್ ಏನ್ ಮಾಡ್ಬೇಕಂದ್ರೆ 5th ಆಪ್ಷನ್ ಅನ್ನ ಟಿಕ್ ಮಾಡ್ಬೇಕಾಗತ್ತೆ ಅಥವಾ ಅದನ್ನ ವೃತ್ತವನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಲಿಖಿತ ಪರೀಕ್ಷೆ ಆದ್ಮೇಲೆ ನಿಮ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಏನಪ್ಪಾ ಅಂದ್ರೆ ಆಯೋಗದ ವೆಬ್ಸೈಟ್ ನಲ್ಲಿ ಅಥವಾ ಪೊಲೀಸ್ ಇಲಾಖೆಯ ವೆಬ್ಸೈಟ್ ನಲ್ಲಿ ನಿಮ್ಗೆ ತಿಳಿಸ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿರುತ್ತೆ ಅಂತ ನೋಡೋಣಾದ್ರೆ ಪುರುಷ ಸೇವಾ ನಿರತ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಿರ್ಬೇಕಂದ್ರೆ 168 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ ನೋಡ್ರಿ 56 ಸೆಂಟಿಮೀಟರ್, ಪೂರ್ತಿ ವಿಸ್ತರಿಸಿದಾಗ ಏನಂದ್ರೆ ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಣೆ ಆಗ್ಬೇಕಂತ ಹೇಳ್ತಿದ್ದಾರೆ. ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನೋಡ್ರಿ ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಕನಿಷ್ಠ ತೂಕ ಬಂದು 45 kg. ನೆಕ್ಸ್ಟ್, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155, ಎದೆ ಸುತ್ತಳತೆ 5 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಣೆಯೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಅಂದ್ರೆ 70 ಸೆಂಟಿಮೀಟರ್ ಮಿನಿಮಮ್ ಇರಬೇಕು, ಎಕ್ಸ್ಪ್ಯಾಂಡ್ ಆದಾಗ 75 ಸೆಂಟಿಮೀಟರ್ ಆಗ್ಬೇಕಂತ ಹೇಳ್ತಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ. ಎಂಡೂರೆನ್ಸ್ ಅಂದ್ರೆ ಸಹಿಷ್ಣುತೆ ಪರೀಕ್ಷೆ. ಸಹಿಷ್ಣುತಾ ಪರೀಕ್ಷೆಯಲ್ಲಿ ನೋಡ್ರಿ ಬೇರೆ ಬೇರೆ ಇರುತ್ತೆ. ಈಗ ಫಸ್ಟ್ ಪುರುಷರದ್ದು ಡಿಸ್ಕಸ್ ಮಾಡ್ತಾ ಹೋಗೋಣ. ಪುರುಷ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 1600 ಮೀಟರ್ ಓಟ ಇರುತ್ತೆ. ಅದನ್ನ ನೀವು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪೂರ್ಣ ಮಾಡಬೇಕು. ನೆಕ್ಸ್ಟ್, ಎತ್ತರ ಅಥವಾ ಉದ್ದ ಜಿಗಿತ ಇರುತ್ತೆ. ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು. ಎತ್ತರ ಜಿಗಿತವನ್ನ ಸೆಲೆಕ್ಟ್ ಮಾಡಿದ್ರೆ 1.20 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ನೀವು 3 ಚಾನ್ಸ್ ಅಲ್ಲಿ ಸಿಗಬೇಕಾಗತ್ತೆ. ಉದ್ದ ಜಿಗಿತ ಇದ್ರೆ ನಿಮ್ಗೆ 3.8 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ 3 ಚಾನ್ಸ್ ಅಲ್ಲಿ ನೀವು ಜಿಗಿಬೇಕಾಗತ್ತೆ. ಗುಂಡು ಎಸೆತ ನೋಡ್ರಿ 7.26 kg ಅಂದ್ರೆ 7.26 kg ಇರುವಂತ ಗುಂಡನ್ನ ನೀವೇನಪ್ಪ ಅಂದ್ರೆ 5.6 ಮೀಟರ್ ಕಡಿಮೆ ಇಲ್ಲದಂತೆ ಏನಪ್ಪಾ ಅಂದ್ರೆ 3 ಅವಕಾಶಗಳಲ್ಲಿ ಎಸಿಬೇಕಾಗುತ್ತೆ. ನೆಕ್ಸ್ಟ್, ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡ್ರಿ 400 ಮೀಟರ್ ಓಟ ಇರುತ್ತೆ. ಅವರು 400 ಮೀಟರ್ನ 2 ನಿಮಿಷ ಮೀರದಂತೆ ಅಂದ್ರೆ 2 ನಿಮಿಷದಲ್ಲಿ ಮುಗಿಸ್ಬೇಕಂತ ಹೇಳ್ತಿದ್ರೆ. ಎತ್ತರ ಜಿಗಿತ ಬಂದ್ರೆ 0.9 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಉದ್ದ ಜಿಗಿತ ಬಂದ್ರೆ 2.5 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಜಿಗಬೇಕಾಗುತ್ತೆ. ಎರಡಕ್ಕೂ ಕೂಡ ಏನಪ್ಪಾ ಅಂದ್ರೆ 3 ಅವಕಾಶಗಳಿರುತ್ತೆ. 3 ಅವಕಾಶದಲ್ಲಿ ಒಂದು ಅವಕಾಶದಲ್ಲಿ ನೀವು 0.9 ಮೀಟರ್ ಅಥವಾ 2.5 ಮೀಟರ್ ಅನ್ನ ಜಿಗಿಬೇಕಾಗುತ್ತೆ. ಇಲ್ಲಿ 4 kg ಇರುವ ಗುಂಡು ಎಸೆತವನ್ನ ನೀವೇನಪ್ಪ ಅಂದ್ರೆ 3.75 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಎಸೆಯಬೇಕಾಗುತ್ತೆ. ಇದಾದ್ಮೇಲೆ ನಿಮ್ಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡಿ ನಿಮ್ಗೆ ಕಾಲ್ ಲೆಟರ್ ಅನ್ನ ಇಶ್ಯೂಸ್ ಮಾಡ್ತಾರೆ. ಇದೇನಂದ್ರೆ ಸಿವಿಲ್ PC ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ.
ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.